ಕನ್ಯಾ ರಾಶಿಯ ಏಪ್ರಿಲ್ ತಿಂಗಳ 2025 ಮಾಸ ಭವಿಷ್ಯ. ವಿಶೇಷವಾಗಿ ಕನ್ಯಾ ರಾಶಿಯಲ್ಲಿರೋರಿಗೆ ಸ್ವಲ್ಪ ಆತುರ ಜಾಸ್ತಿ, ಸ್ವಲ್ಪ ಆತುರವನ್ನು ಕಡಿಮೆ ಮಾಡ್ಕೊಳ್ಬೇಕಾಗತ್ತೆ. ಸಹೋದರ ಬಾಂಧವ್ಯದಲ್ಲಿ ಸ್ವಲ್ಪ ಭಿನ್ನಾಭಿಪ್ರಾಯಗಳು ಬರುವಂಥದ್ದು ಜಾಸ್ತಿ ಆಗಿರುತ್ತೆ. ಮತ್ತು ತಮ್ಮ ಮೇಲೆ ವಿಷಜಂತುಗಳು ಅಥವಾ ವಿಚಾರಗಳು ಬರುವಂಥದ್ದು, ಮತ್ತು ತಮ್ಮನ್ನು ಅವಮಾನ ಮಾಡಬೇಕು ಅಂತಲೇ ಕೆಲವೊಬ್ಬರು ಕಾಯ್ತಾ ಇರ್ತಾರೆ. ಅದಕ್ಕೆ ತಾವು ಅವಕಾಶ ಯಾವುದೇ ಕಾರಣಕ್ಕೂ ಕೊಡಕ್ಕೆ ಹೋಗಬೇಡಿ. ತಾವು ಆದಷ್ಟು ಸಹಿತ ಆ ಒಂದು ವಿಚಾರದಲ್ಲಿ ಜಾಗೃತಿಯನ್ನು ವಹಿಸೋದು ಅತಿ ಉತ್ತಮ ಅಂತಲೂ ಸಹಿತ ನಾನಿಲ್ಲಿ ನಿಮಗೆ ತಿಳಿಸ್ಕೊಡ್ತೀನಿ ವೀಕ್ಷಕರೇ. ಸಾಧ್ಯವಾದಷ್ಟು ತಮ್ಮ ಕೌಟುಂಬಿಕ ಜೀವನದ ಮೇಲೆ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ, ವೈವಾಹಿಕ ಜೀವನದಲ್ಲಿ ಹೆಚ್ಚಿನ ಒಂದು ಕಾಳಜಿಯನ್ನು ವಹಿಸಿ ಅಂತಲೂ ಸಹಿತ ಹೇಳ್ತಾ ಇದ್ದೀನಿ. ಮತ್ತು ವಿಶೇಷವಾಗಿ ವೃತ್ತಿಪರ ಕ್ಷೇತ್ರದಲ್ಲಿದ್ದವ್ರಿಗೆ ಸ್ವಲ್ಪ ಮಟ್ಟಿನ ಆಯಾಸ, ಸ್ವಲ್ಪ ಮಟ್ಟಿನ ಒಂದು ಸ್ಟ್ರೆಸ್, ಮೆಂಟಲ್ ಸ್ಟಬಲ್ ಅಂತ ನಾವೇನಂತ ಕರಿತೀವಿ, ಅದು ತುಂಬಾ ಜಾಸ್ತಿ ಆಗಿರುತ್ತೆ. ಪ್ರೀತಿ ಪ್ರೇಮ ವಿಚಾರದಲ್ಲಿದ್ದವ್ರಿಗೆ ಅಪನಂಬಿಕೆಗಳು ಮೂಡುವಂತಹ ಸಾಧ್ಯತೆ ಜಾಸ್ತಿ ಆಗಿರುತ್ತೆ. ಮತ್ತು ವಿಶೇಷವಾಗಿ ಈ ಒಂದು ಮಾಸದಲ್ಲಿ ಏಪ್ರಿಲ್ ತಿಂಗಳು 2025ನೇ ಒಂದು ವರ್ಷ ಕನ್ಯಾ ರಾಶಿಯವರು ಪ್ಲ್ಯಾನನ್ನು ಮಾಡ್ಕೊಳ್ಳೋಕ್ಕೆ ತುಂಬಾ ಚೆನ್ನಾಗಿರುವಂಥ ಮಾಸ ಇದು. ಈ ಮಾಸದಲ್ಲಿ ಒಳ್ಳೆ ಪ್ಲ್ಯಾನನ್ನು ಮಾಡ್ಕೊಳ್ಳಿ. ನೆಕ್ಸ್ಟ್ ಒಂದು 3 ಮಂತ್ಸ್ಗೆ ನಾನು ಏನು ಮಾಡಬೇಕು, ಯಾವ ರೀತಿ ನನ್ನ ಒಂದು ವಿಚಾರ ಇರಬೇಕು. ಈಗ ಎಕ್ಸಾಮ್ಸ್ ಎಲ್ಲ ಮುಗಿತಾ ಇದೆ ಮಕ್ಕಳದು. ತಮ್ಮ ಒಂದು ಪೇರೆಂಟ್ಸ್ಗೆ ಸ್ವಲ್ಪ ವಿಚಾರದಲ್ಲಿ ನನ್ನ ಮಕ್ಕಳಿಗೆ ನೆಕ್ಸ್ಟ್ ಏನು ಮಾಡಬೇಕು, ಈ ಥರ ಪ್ಲ್ಯಾನಿಂಗ್ ಮಾಡುವಂತಹ ವಿಚಾರದಲ್ಲಿ ಹೆಚ್ಚು ಕಾಳಜಿಯನ್ನು ವಹಿಸಿ. ಯಾಕಂದರೆ ತಾವಿಲ್ಲಿ ಸ್ವಲ್ಪ ದುಡುಕಿದ್ರೂ ಸಹಿತ ಮುಂದಿನ ಮೆಟ್ಟಲುಗಳು ತುಂಬ ಕಠಿಣವಾಗಿರುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ವಿಶೇಷವಾಗಿ ಈ ಒಂದು ಮಾಸದಲ್ಲಿ ತಾವು ಸರಸ್ವತಿಯ ಒಂದು ಆರಾಧನೆಯನ್ನು ತಾವು ಮಾಡೋದ್ರಿಂದ ವಿದ್ಯಾರ್ಜನೆಗೆ ತುಂಬಾ ಒಂದು ಲಾಭವಾಗುತ್ತೆ. ಮುಂದಿನ ಒಂದು ಡಿಸಿಷನ್ ತಗೊಳ್ಳಿಕ್ಕೆ ಉತ್ತಮವಾದಂಥ ಪ್ರಾಬಲ್ಯತೆ ಬರುತ್ತೆ. ಮತ್ತು ಸರಸ್ವತಿ ಮಾತೆಯನ್ನು ವಿದ್ಯಾರ್ಜನೆಗೆ ಉಪಯೋಗ ಮಾಡಿಕೊಳ್ಳಿ. ತಾಯಿ ಜಗನ್ಮಾತೆ ಮಹಾಕಾಳಿ ಸ್ವರೂಪವನ್ನು ತಾವು ಈ ಒಂದು ಮಾಸದಲ್ಲಿ ತಾವು ಪ್ರಾರ್ಥನೆಯನ್ನು ಮಾಡೋದ್ರಿಂದ ಉತ್ತಮವಾದಂಥ ಲಾಭ ತಮಗೆ ಸಿಗುತ್ತೆ ಅಂತಲೂ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದಾಗಿತ್ತು ಕನ್ಯಾ ರಾಶಿಯ 2025 ಏಪ್ರಿಲ್ ತಿಂಗಳ ಮಾಸ ಭವಿಷ್ಯ. ಇದೇ ರೀತಿ ನಮ್ಮ ಚಾನಲನ್ನು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ. ಪ್ರತಿಯೊಂದು ವಿಚಾರಗಳು ಸಹಿತ ತಮಗೆ ಕಮೆಂಟ್ ಸೆಷನಲ್ಲಿ ತಾವು ಬರೆದ್ರೆ ಸಿಗುತ್ತೆ. ಮತ್ತು ಅದೇ ರೀತಿ ನೇರ ಭೇಟಿಗಾಗಿ ತಾವಿಲ್ಲಿ ಸ್ಕ್ರೀನ್ ಮೇಲಿರುವಂಥ ನಂಬರ್ಗೆ ತಾವು ಕರೆ ಮಾಡಿದ್ರೆ ಸ್ಲಾಟನ್ನು ಬುಕ್ ಮಾಡ್ಕೊಳ್ಳಿ. ತಮ್ಮ ಮುಂದಿನ ಜಾತಕ ಫಲವನ್ನು ತಾವು ಅರ್ಥಕೊಳ್ಳಿ ಅಂತ ಸಹಿತ ನಾವಿಲ್ಲಿ ತಿಳಿಸ್ಕೊಡ್ಬೋದಾಗುತ್ತೆ. ಇದೇ ರೀತಿ ನಮ್ಮ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಅಂತ ಹೇಳ್ತಾ, ನನ್ನ ಆರಾಧ್ಯ ದೈವ ಶ್ರೀ ಕೊಲ್ಲೂರು ಮೂಕಾಂಬಿಕಾ ದೇವಿ ಪ್ರತಿಯೊಬ್ಬರಿಗೂ ಸಹಿತ ಆಯಸ್ಸು, ಆರೋಗ್ಯ, ಸಂಪತ್ತು ಕೊಟ್ಟು ಕಾಪಾಡಲಿ ಅಂತ ಹೇಳ್ತಾ, ಸರ್ವೇ ಜನ ಸುಖಿನೋ ಭವಂತು, ಸರ್ವ ಮಂಗಳಾನಿ ಭವಂತು.